ಈ ಕಡೆ ಕಾಡಲ್ಲಿ ಹೋಗ್ಬೇಕು. 1.5 ಕಿಲೋಮೀಟ್ರ್ ಆಗುತ್ತಾ ಮೇಲೆ? ಹೇ ಬೇಡ ರಿಸ್ಕ್. ಹಿಂಗ ಭಾರಿಯ ಇಲ್ಲ ಜಿಗಣೆ ದಾರಿ ಇಲ್ಲ. ಜಿಗಣೆ ಹಂಗೆ ಕಾಡಲ್ಲಿ ಮೇಲೆ ಹಚ್ಚಿ ಹೋಗಿ ಆಮೇಲೆ ಕೆಳಗಡೆ ಆಮೇಲೆ ಫಾಲ್ಸ್ ಇದೆ. ಅಂದರೆ ಮೇಲೆ ಹತ್ತಿ ಮತ್ತೆ ಕೆಳಗಡೆ ಇಳಿಬೇಕು. ಕಾಡಲ್ಲೇ ಹೋಗ್ಬೇಕು. ಹಳ್ಳದಲ್ಲಿ ಹೋಗ್ಲಿಕ್ಕಾಗಲ್ಲ. ಕಾಡಲ್ಲೇ ಹೋಗಿ ಅಲ್ಲಿ ಫಾಲ್ಸಿ. ನಾವೆಲ್ಲ ದಾರಿ ಗೊತ್ತಿಲ್ಲ ಏನಿಲ್ಲ. ಅಂದರೆ ಭಾಳ ಚಂದ ಇದೆ ಅದು. ಇಲ್ಲಿ ಎಲ್ಲಕ್ಕಿಂತನೂ ಅದು ಅಲ್ಲಿ ನಿಂತು ನೋಡ್ರಿ ಅದು ಕಾಣ್ತಿತ್ತು. ಆಗಲ್ಲಪ್ಪ ನನ್ನ ಕೈ ತಮಾಷೆ ಇಲ್ಲ ಅಣ್ಣ. ಸುಮ್ಮನೆ ಗೊತ್ತಿಲ್ಲ ದಾರಿ ಕಾಡಿನಾಗೆಲ್ಲ. ಗೊತ್ತಿದ್ದು ಮಾತ್ರ ಹೋಗ್ಬೇಕು. ಅದಕ್ಕೆ ಅದು ದಾರಿ ಇಲ್ಲ, ಅದು ಕಾಡಲ್ಲಿ ಹೋಗ್ಬೇಕಂತೆ. ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದಿತ್ತು ನಾವು. ಅಲ್ಲೆಲ್ಲ ಟೈಮ್ ಪಾಸ್ ಮಾಡಿದ್ವಲ್ಲ, ಅದೆಲ್ಲ ಅಲ್ಲ. ಬುಲೆಟ್ ಹೋಗಲ್ಲ ಬುಲೆಟ್ ಬುಲೆಟ್ ಸಿಗಿಸ್ಕೊಂತಾರೆ. ಬಂತು ಜಿಪ್ ಅಂತ. ಪಾಪ ಇವ್ರಿಗೆ ಹೇಳ್ಬೇಡ ಹೋಗಲ್ಲ ಗಾಡಿ. ಎಲ್ಲರೂ ನಿಲ್ಸ್ಬಿಡ್ರಿ, ಹೋಗಲ್ಲ. ಎಲ್ಲ ಈ ಕಡೆಯಿಂದ ಹಂಗೆ ಹೋಗ್ತಾರೆ ಅಣ್ಣ. ಬುಲೆಟ್ ಹೋಗಲ್ಲ ಕಷ್ಟ. ಟ್ರೈ ಮಾಡಿ. ನಾವು ಗಾಡಿ ಅಲ್ಲೇ ಹಾಕಿ ಬಂದಿದ್ದೀವಿ. ಮಳೆ ಶುರು ಆಯಿತು. ಸ್ನೇಹಿತರೆ, ಫೈನಲಿ ಬೈಕ್ ನಿಲ್ಸೋ ಜಾಗಕ್ಕೆ ಬಂದ್ವಿ. ಇಲ್ಲಿಂದ ಸುಮಾರು 2 ಕಿಲೋಮೀಟ್ರು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ದೇವಸ್ಥಾನದ ಪಕ್ಕನೇ ಫಾಲ್ಸ್ ಹರಿಯುತ್ತೆ, ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಒಂದು 1/2-3/4 ಕಿಲೋಮೀಟ್ರ್ ಇದೆ. ನಮ್ಮ ಬೈಕಲ್ಲಿ ಇಲ್ಲಿಂದ ಇದಾಗಿತ್ತು ಭೀಮೇಶ್ವರ ದೇವಸ್ಥಾನದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕೆಂದರೆ ಒಂದೊಳ್ಳೆ ವಿಡಿಯೋನ ನಿಮಗೋಸ್ಕರ ತೋರಿಸಿದ್ದೀನಿ. ದೇವಸ್ಥಾನ ತೋರಿಸಿದ್ದೀನಿ, ಫಾಲ್ಸ್ ತೋರಿಸಿದ್ದೀನಿ. ಇನ್ನು ಮುಂದೆ ಅದ್ಭುತವಾದ ವೀಡಿಯೋಗಳು ಬರ್ತಾ ಇರುತ್ತೆ. ಅಲ್ಲಿ ತನಕ ಟಾಟಾ ಬೈ ಬೈ ಫ್ರಮ್ ಭೀಮೇಶ್ವರ. ಈ ಫಾಲ್ಸ್ ನೋಡೋಕ್ಕೆ ಮತ್ತೆ 15 ಕಿಲೋಮೀಟ್ರ್ ಬಂದ್ವಿ. ನಮ್ಮ ಅಣ್ಣ ಡ್ಯಾನ್ಸ್ ಮಾಡ್ತಾರಂತೆ. ಮಾಡೋ ಖುಷಿಯಾಗಿಲ್ಲ.